ಸರ್ ರೆಡ್ಮಿ 7 ಬಗ್ಗೆ ಸಂಪೂರ್ಣವಾದ ಅನ್ಬಾಕ್ಸಿಂಗ್ ರಿವ್ಯೂ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದ್ರ ಬಗ್ಗೆ ಬರೋದು ಬೇಕಾದ್ರೆ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡಿ ನಾವು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ರೆಡ್ಮಿ 7ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಈಗ ಇದೊಂದು ಬಾಕ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಕೆಳಗಡೆ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ, ನೀವು ಅಲ್ಲಿಂದ ಈ ಒಂದು ಮೊಬೈಲ್ನ ತೊಗೋಬೋದು. ಸೊ ಬ್ಯಾಕ್ ಸೈಡ್ ಸ್ಪೆಸಿಫಿಕೇಷನ್ ನೋಡ್ಬೋದು ನೀವು. ಸೊ ಇದು 2 ವೇರಿಯಂಟಲ್ಲಿ ಬರ್ತಿದೆ, 2GB ಮತ್ತು 3GB. ಸೊ 8000 ಮತ್ತು 8000 ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 632 HD ಪ್ಲಸ್ ಡಿಸ್ಪ್ಲೇನ ಹೊಂದಿದೆ. ಹಾಗೂ ಬ್ಯಾಕ್ ಕ್ಯಾಮ್ರಾ 12 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಮತ್ತು 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಕ್ಯಾಮ್ರಾ ಮತ್ತು ಸೆಲ್ಫಿ ಕ್ಯಾಮ್ರಾ ಬಂದು 8 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಹೊಂದಿದೆ. ಬ್ಯಾಟ್ರಿ ಕೆಪಾಸಿಟಿ ಬಂದು ನಿಮಗೆ 4000 mAh ಬ್ಯಾಟ್ರಿಯನ್ನು ಹೊಂದಿದೆ. ಸೊ ಗೊರಿಲ್ಲಾ ಗ್ಲಾಸ್ 5 ಪ್ರಾಡಕ್ಟಲ್ಲಿ ಈ ಒಂದು ಮೊಬೈಲ್ ಬರುತ್ತೆ. ಸೊ ಸಿಮ್ ಸ್ಲಾಟ್ ಬಂದು ನಿಮಗೆ 2 ಸಿಮ್ ಕಾರ್ಡ್ ಮತ್ತು ಒಂದು SD ಕಾರ್ಡ್ನ ಹಾಕಿ ನಿಮ್ಮ 512 GB ನೀವು ಇಂಟರ್ನಲ್ ಸ್ಟೋರೇಜ್ನ ಇನ್ಸ್ಟಾಲ್ ಮಾಡ್ಕೋಬೋದಾಗಿದೆ ಈ ಒಂದು ಮೊಬೈಲ್ಗೆ. ಸೊ ಅನ್ಬಾಕ್ಸ್ ಮಾಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ್ದಾಯಿತು. ಸೊ ಮೇಲ್ಗಡೆ ನೀವು ನೋಡ್ಬೋದು MI ಬ್ರ್ಯಾಂಡು. ಸೊ ಸಿಮ್ ರಿಜೆಕ್ಟರ್ ಪಿನ್ನ ಮತ್ತು ವ್ಯಾರಂಟಿ ಕಾರ್ಡ್ ಅಲ್ಲಿ ಬುಕ್ಲ ಇಲ್ಲ ಈ ಒಂದು ಮೊಬೈಲಲ್ಲಿ ನೋಡ್ಬೋದು. ಮತ್ತು ಕೇಸಸ್ನ ಪ್ರೊವೈಡ್ ಮಾಡಿದ್ದಾರೆ. ಕೇಸಸ್ ನೋಡೋಲ್ಲ ಯಾವ ರೀತಿ ಇದೆ ನೋಡಲಿಕ್ಕೆ. ಸೊ ಬಿಲ್ಡ್ ಕ್ವಾಲಿಟಿ ಕೇಸಸ್ ಅಷ್ಟೇ ಚೆನ್ನಾಗಿಲ್ಲ. ಸೊ ನೀವು ಬೇರೆ ಪರ್ಚೇಸ್ ಮಾಡೋದು ನನ್ನ ಪ್ರಕಾರ ಉತ್ತಮ ಅಂತ ಅಭಿಪ್ರಾಯ. ಸೊ ಮತ್ತೆ ನೋಡಲಿಕ್ಕೆಲ್ಲ ಮೊಬೈಲ್ ಸಿಗುತ್ತೆ. ಬ್ಲೂ ಕಲರಲ್ಲಿ ನಾನು ತರಿಸಿದ್ಲಿ ಈ ಮೊಬೈಲ್ನ. ಸೊ ಬೇರೆಗಡೆ ಇರೋ ಸ್ಕ್ರೀನ್ನ ರಿಮೂವ್ ಮಾಡೋಣ, ಕವರ್ಸ್ನ. ನಿಮಗೆ ರೆಡ್ಡು ಮತ್ತು ಬ್ಲೂ ಆ್ಯಂಡ್ ವೈಟ್ ವೇರಿಯಂಟಲ್ಲಿ ಸಿಗುತ್ತೆ. ಸೊ USB ಚಾರ್ಜರ್ ಅಂದ್ಕೊತೀನಿ, ಇಲ್ಲ C40 ಇರ್ಬೋದು. ಸೊ USB ಚಾರ್ಜರ್ ನಿಮಗೆ ನೀಡಲಾಗಿದೆ. ಸೊ ಅಡಾಪ್ಟರ್ನ 5 ವೋಲ್ಟ್ಸ್ ಕೆಪಾಸಿಟಿ ಹೊಂದಿರುವಂಥ ನಿಮಗೆ ಚಾರ್ಜರ್ನ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಇಯರ್ಫೋನ್ಸ್ ನಿಮಗೆ ಬಾಕ್ಸಲ್ಲಿ ಸಿಗೋಕ್ಕಿಲ್ಲ. ಸೊ ಮೊಬೈಲ್ ಈ ರೀತಿ ಇದೆ ನೋಡಲಿಕ್ಕೆ. ಡಿಸ್ಪ್ಲೇ ಬಂದು 6.2 ಇಂಚಸ್ ಮೊಬೈಲ್ ಆಗಿರುತ್ತೆ. ಹಾಗೆ ಕೆಳಗಡೆ ನೋಡೋದಾದರೆ 2 ನಿಮಗೆ ಸ್ಪೀಕರ್ಸ್ನ ಮತ್ತು USB ಚಾರ್ಜ್ ಪೋರ್ಟ್ನ ನೀಡಲಾಗಿದೆ. ಸೊ ಟಾಪಲ್ಲಿ ನೋಡಿದ್ರೆ 3.5 ಹೆಡ್ಫೋನ್ ಜಾಕ್ ಮತ್ತು ವಾಯ್ಸ್ ಕ್ಲಿಯರಿಂಗ್ ಮೈಕ್ನ ನಿಮಗೆ ಮೇಲ್ಭಾಗದಲ್ಲಿ. ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮ್ರಾ ಮತ್ತು ಫ್ಲ್ಯಾಶ್ ಆ್ಯಂಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ರೈಟ್ ಸೈಡಲ್ಲಿ ವಾಲ್ಯೂಮ್ ಅಪ್ ಮತ್ತು ಪವರ್ ಬಟನ್ನ ನೀಡಲಾಗಿದೆ. ಲೆಫ್ಟ್ ಸೈಡಲ್ಲಿ ರೈಟ್ ಸೈಡ್ಗೆ ಬಂದು ಸ್ಲಿಮ್ ಸ್ಲಾಟ್ನ ಕೊಡಲಾಗಿದೆ. ಸೊ ನೀವು ಡ್ಯುಯಲ್ LT ಸಪೋರ್ಟ್ನಂತ 2 ಜಿಯೋ ಸಿಮ್ನ ಹಾಕಿ ಮತ್ತು ಒಂದು SD ಕಾರ್ಡ್ನ ಹಾಕ್ಕೋಬೋದು ಈ ಒಂದು ಮೊಬೈಲ್ಗೆ. ಸೊ ಇದು ಒಳ್ಳೆ ಫ್ಯೂಚರ್ ಅಂತ ಹೇಳ್ಬೋದು. ಕೆಲವೊಂದು ಹಳೆ MI ಫೋನ್ಗಳಲ್ಲಿ ನೀವು ನೋಡೋದಾದರೆ ನಿಮಗೆ ಸಿಗ್ಲಿಕ್ಕಿರಲಿಲ್ಲ. ಸೊ ವೈಫೈ ಕನೆಕ್ಟ್ ಬಂದು ನಿಮಗೆ 2.4 ಒಂದು ವೈಫೈ ಕನೆಕ್ಷನ್ ಅಂತ ನೋಡ್ಬೋದು. ನಿಮ್ಮ ಮೈನ್ ಸ್ಕ್ರೀನ್ ಈ ರೀತಿ ಇದೆ ನೋಡಲಿಕ್ಕೆ. ಸೊ ಕೆಲವೊಂದು ಬೇಡದೇ ಇರೋ ಅಪ್ಲಿಕೇಶನ್ಸ್ ಸೆಟ್ಟೆಲ್ಲ ಬಂದಿರುತ್ತೆ. ಸೊ ನೀವು ಆರಾಮಾಗಿ ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಮತ್ತು MI ರಿಮೋಟ್ ಆಪ್ಷನ್ಸ್ ಒಂದು ಮೊಬೈಲಲ್ಲಿ ನೋಡಲಿಕ್ಕೆ ನಿಮಗೆ ಸಿಗುತ್ತೆ. ಸೊ ಸೆಟ್ಟಿಂಗ್ಸ್ ಅಬೌಟಲ್ಲಿ ಹೋಗಿ ನೋಡೋದಾದರೆ ಸೊ ನಿಮಗೆ ಆ್ಯಂಡ್ರಾಯ್ಡ್ ವರ್ಷನ್ ಬಂದು P ಸೊ 3GB ರ್ಯಾಮಲ್ಲಿ ನಾನು ಈ ಒಂದು ಮೊಬೈಲ್ನ ತರಿಸಿದ್ದೀನಿ. ಸೊ P12ನ ಒಂದು ಬ್ರೌಸರ್ನ ಈ ಒಂದು ಮೊಬೈಲಲ್ಲಿ ಯೂಸ್ ಮಾಡಲಾಗಿದೆ. ಸೊ ಡಿಸ್ಪ್ಲೇ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಆರಾಮಾಗಿ ಈ ಒಂದು ಪ್ರೈಸಲ್ಲಿ ನೀವು ತೊಗೋಬೋದು. ಬಟ್ ನನ್ನ ಒಂದು ಓನ್ ಅಭಿಪ್ರಾಯ ಹೇಳೋದಾದರೆ ನೀವು ಇನ್ನೊಂದು 1000 ಎಕ್ಸ್ಟ್ರಾ ಪೇ ಮಾಡ್ಕೊಂಡ್ರೆ Realme 3 ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿರೋವಂಥ ಮೊಬೈಲು, ಒಳ್ಳೆ ಬ್ರೌಸರ್ನ ಅದರಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಸೊ ಕ್ಯಾಮ್ರಾ ಕೆಲವೊಂದು ಶಾಂಪಲ್ಸ್ನ ಫೋಟೋಸ್ನ ನಿಮ್ಗೆ ತೋರಿಸ್ತೀನಿ. ಸೊ ಕ್ಯಾಮ್ರಾ ಈಗ ಬಂದು HD ಮತ್ತು 720 ಮತ್ತು 108 ಒಂದು ರೆಸಲ್ಯೂಷನಲ್ಲಿ ನಿಮಗೆ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸ್ಲೋ ಮೋಷನ್ ಎಲ್ಲ ಇದೆ. ಸೊ ಸೆಟ್ಟಿಂಗ್ಸಲ್ಲಿ ಹೋಗಿ ನೋಡೋದಾದರೆ ನಿಮಗೆ ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಒಂದು ಸ್ಪೆಸಿಫಿಕೇಷನ್ ನಿಮಗೆ ಕ್ಯಾಮ್ರಾದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಒಂದು ಫೋಟೋಸ್ನ ನೀವು ನೋಡ್ಬೋದು. ರೆಡ್ಮಿ 7ನಲ್ಲಿ ಫ್ರಂಟ್ ಕ್ಯಾಮ್ರಾಯಿಂದ ರೆಕಾರ್ಡ್ ಮಾಡ್ತಾ ಇರೋ ಒಂದು ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರೋ. ಸೊ ಹಾಗೆ ಬ್ಯಾಕ್ ಕ್ಯಾಮ್ರಾ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗೇನು ವಿಜುವಲ್ ಎಫೆಕ್ಟ್ಸ್ನ ನೋಡ್ತಾ ಇರೋ ಸೊ ಇದೊಂದು ಬ್ಯಾಕ್ ಕ್ಯಾಮ್ರಾಯಿಂದ ಮುಖಾಂತರ ರೆಕಾರ್ಡ್ ಮಾಡಿರೋ ಒಂದು ದೃಶ್ಯಾವಳಿ. ಮ್ಯಾಗ್ನೆಟಿಕ್ ಸೆನ್ಸರ್ನ ನೀವು ನೋಡೋದಾದರೆ CPU ಜೆಡ್ಡಲ್ಲಿ ನಾನು ಎಲ್ಲ ಒಂದು ಅಪ್ಲಿಕೇಶನ್ಸ್ನ ನೀವು ನೋಡ್ತಾ ಹೋಗ್ತಾ ಇರ್ಬೋದು ಈಗ. ಸೊ ಯೂಟ್ಯೂಬ್ನ ಒಂದು ಸರಿ ಪ್ಲೇ ಮಾಡಿ ನೋಡೋಣ ಯಾವ ಒಂದು ರಿಸಲ್ಯೂಷನಲ್ಲಿ ನಿಮಗೆ ವಾಯ್ಸ್. ಕಮ್ಮಿ ಬಜೆಟ್ ಆಗಿರೋ ಒಂದು ಬ್ರೌಸರ್ನ ರಿಮೂವ್ ಮಾಡಲಾಗಿದೆ. ಸೊ ನೀವು ನೋಡ್ಬೋದು ಒಂದು ಸರಿ.
ಫಿಂಗರ್ ಪ್ರಿಂಟ್ ಸೆನ್ಸರ್ನ ಈಗ ನೀವು ನೋಡ್ಬೋದು, ಸ್ಪೀಡಾಗಿ ಅನ್ಲಾಕ್ ಆಗುತ್ತೆ ಮತ್ತು ಲಾಕ್ ಆಗ್ತಾಯಿದೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೆಕ್ಯೂರಿಗೆ ಫಿಂಗರ್ ಪ್ರಿಂಟು. ಸೊ ಯೂಟ್ಯೂಬ್ ಒಂದು ವಿಸಲ್ ಎಫೆಕ್ಟ್ಸ್ ಸ್ಪೀಕರ್ ಮೀಡಿಯಮ್ ನೋಡ್ಬೋದು, ಆದರೆ ಲೋ ಆಗಿ ಇದೆ, ಅಷ್ಟೊಂದು ಹೈ ಎಂಡ್ ವಾಲ್ಯೂಮ್ ಏನಿಲ್ಲ. ಸೊ ನೋಡಲಿಕ್ಕೆ ತುಂಬ ಒಂದು ಚೆನ್ನಾಗಿದೆ ಮೊಬೈಲ್ ಮಾತ್ರ. ಸೊ ನನ್ನ ಕೇಳೋದಾದರೆ ನನ್ನ ಒಪಿನಿಯನ್, ಸೊ ರಿಯಲ್ಮಿ 3 ಒಂದು ಫುಲ್ ಡೀಟೇಲ್ಸ್ನ ನಾನು ಮೇಲ್ಗಡೆ ಕಾರ್ಡ್ಸಲ್ಲಿ ಬಿಟ್ಬಿಡ್ತೀನಿ. ಸೊ ನೀವು ಅಲ್ಲಿ ನೋಡ್ಬೋದು. ಆ ಒಂದು ಮೊಬೈಲ್ನ ₹1,000 ಜಾಸ್ತಿ ಆಗುತ್ತೆ. ಸೊ ನೀವು ಅಲ್ಲಿ ಆರಾಮಾಗಿ ಪರ್ಚೇಸ್ ಮಾಡಿ. ಹಿಂಗಾದರೆ ದಯವಿಟ್ಟು ಈ ಒಂದು ಮೊಬೈಲ್ನ ದಯವಿಟ್ಟು ಪರ್ಚೇಸ್ ಮಾಡೋಕ್ಕಂತೂ ಹೋಗ್ಬಿಡಿ. ಸೊ ರಿಯಲ್ಮಿ 3 710 ಪ್ರೊಸೆಸರ್ನ ಯೂಸ್ ಮಾಡಲಾಗಿದೆ, ಹಾಗೂ ಆ್ಯಂಡ್ರಾಯ್ಡ್ ವರ್ಷನ್ ಬಂದು ನಿಮಗೆ PS ಔಟ್ ಆಫ್ ದಿ ಬಾಕ್ಸ್ 6 ಕಲರ್ OS ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ರಿಯಲ್ಮಿ 3 ಸಿಗುತ್ತೆ. ಸೊ ಆರಾಮಾಗಿ ಅದನ್ನು ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಅದರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ.